हरिः ओम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलिमिलाद्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन्मम। हरिः ओम् ಶ್ರೀಶಾಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ ದ್ವಿತೀಯ ಭಾಗವಾದ ದೇವರ ರೂಪಚಿಂತನೆಯನ್ನು ಮಾಡುತ್ತಿದ್ದೆವು. ದೇವರ ರೂಪಚಿಂತನೆ ಕಮಲನಾಭ ವೈಜಯಂತಿ ವನಮಾಲ ಶೋಭಿತ ಕೌಸ್ತುಭಭೂಷಿತ ಸುವರ್ಣವರ್ಣ ನವರತ್ನ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧ ಲೇಪನ ಗರುಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಛನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಶಾಹಿ ಶೇಷಶಾಹಿ ವಟಪತ್ರಶಾಹಿ ಖಗವಾಹನ ದೇಶಕಾಲ ಗುಣಾತೀತ ಎಂಬುದಾಗಿ 16 ಬಗೆಯ ಷೋಡಶೋಪಚಾರದಂತೆ ಭಗವಂತನ ರೂಪಚಿಂತನೆಯನ್ನು ಮಾಡಿಸಿದ್ದಾರೆ ಶ್ರೀ ಪುರಂದರದಾಸರು. ಪ್ರಸ್ತುತ 74ನೆಯದು ವಟಪತ್ರಶಾಹಿ. ವಟಪತ್ರಶಾಹಿ ಎಂದರೆ ವಟವೃಕ್ಷ ಎಂದು ಪ್ರಸಿದ್ಧವಾದ ಆಲದ ಮರ ಎಂದು ಎಲ್ಲರಿಗೂ ತಿಳಿದಿದೆ. ಆಲದ ಮರ ಅಂದರೆ ಆಲಯದ ಮರ ಅಂತ ಹೆಸರು. ಲಯ ಇಲ್ಲದೇ ಇರತಕ್ಕಂಥದ್ದು ಮರ ಅಂದರೆ ಯಾವುದು? ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ ಶ್ರೀಕೃಷ್ಣನು ಹೇಳಿದಂತೆ ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಅವ್ಯಯ ರೂಪವಾದ ನಿತ್ಯವಾದ ಸನಾತನವಾದ ಜಗತ್ಸೃಷ್ಟಿ ಸ್ಥಿತಿ ಲಯ ಇದು ಏನು ಪುನರಾವರ್ತಿ ನಡೆಯುತ್ತಾ ಇದೆಯೋ ಇದೇ ವೃಕ್ಷ. ವೃಕ್ಷ ವಟ ಪತ್ರಶಾಹಿ. ವಟ ಎಂಬತಕ್ಕಂಥದ್ದು ವಟವೃಕ್ಷಕ್ಕೆ ಸಂಬಂಧಪಟ್ಟಿದೆ. ಅದು ಜಗದ್ವೃಕ್ಷ. ಜಗದ್ವೃಕ್ಷ ಎಂಬತಕ್ಕಂಥದ್ದು ನಿತ್ಯ ನಿರಂತರವಾಗಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಪಡುತ್ತಾ ಇರತಕ್ಕಂಥದ್ದು. ಇದು ಸೂಕ್ಷ್ಮ ರೂಪವಾಗಿರ್ತಕ್ಕಂಥದ್ದು ಪ್ರಕೃತಿ. ಇದರಲ್ಲಿ ನಾವು ವೃಕ್ಷ ರೂಪದಲ್ಲಿ 10 ರೀತಿಯಾದ ಶಾಖ ಎಂದು ನಾವು ತಿಳಿದಿದ್ದೇವೆ. ಅದರಲ್ಲಿ ಕೇವಲ 3 ಮಾತ್ರ ನಾವು ಚಿಂತನೆಗೆ ತೆಗೆದುಕೊಂಡಿದ್ದೇವೆ. ಒಂದು ಪತ್ರ, ಇನ್ನೊಂದು ಫಲ, ಅದಾದ ಮೇಲೆ ಪುಷ್ಪ. ಏನು ಕ್ರಮ ವ್ಯತ್ಯಾಸವಾಯಿತಲ್ಲ. ಪತ್ರ ಆದಮೇಲೆ ಪುಷ್ಪ ತಗೋಬೇಕು, ಪುಷ್ಪ ಆದಮೇಲೆ ಫಲ ತಗೋಬೇಕಲ್ಲವೇ? ವಸ್ತುಸ್ಥಿತಿಯಲ್ಲಿ ಹೌದು. ಅದನ್ನು ಸಂತಾನ ರೀತಿಯಲ್ಲಿ ನೋಡಿದರೆ ಮೊದಲು ಪತ್ರವೇ ಬರುತ್ತೆ. ಪತ್ರದಿಂದ ಪುಷ್ಪ ಅರಳಿ ನಿಲ್ಲುತ್ತೆ. ಅರಳಿನಿಂದ ಪುಷ್ಪದಿಂದ ಫಲ ಉತ್ಪತ್ತಿ ಆಗುತ್ತೆ. ಆದರೆ ನಾವು ವ್ಯವಸಾಯಕ್ಕೋಸ್ಕರವಾಗಿ ಇಲ್ಲಿ ಫಲವನ್ನು ಪತ್ರದ ನಂತರದಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಫಲ ಎಂಬತಕ್ಕಂಥದ್ದು ಪುಷ್ಪಕ್ಕೂ ಸಂಬಂಧಪಟ್ಟಿದೆ, ಪತ್ರಕ್ಕೂ ಸಂಬಂಧಪಟ್ಟಿದೆ. ಪ್ರತಿಯೊಬ್ಬ ಜೀವರು ಫಲಾಪೇಕ್ಷೆಯಿಂದಲೇ ಎಲ್ಲ ಕರ್ಮವನ್ನು ಮಾಡ್ತಾ ಇದ್ದಾರೆ.
ಆದರೆ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ ಎಂದು ಅಪ್ಪಣೆ ಕೊಟ್ಟಿದ್ದಾನೆ. ಅಲ್ಲಿ ಯಾವ ಕರ್ಮ ಫಲವನ್ನು ತಗೋಬಾರ್ದು ಅಂದರೆ ಅನಿಯತವಾದ, ಅಂದರೆ ನಮ್ಮ ಸ್ವಧರ್ಮಕ್ಕೆ ರಹಿತವಾದ ಧರ್ಮದಲ್ಲಿ ಫಲವನ್ನು ಅಪೇಕ್ಷಿಸಬೇಡ ಅಂತ ಹೆಸರು. ಅದು ನಿಯತವಾದ ಯಾವ ಕರ್ಮವಿದೆ ಅದಕ್ಕೆ ಧರ್ಮದ ಕರ್ಮ ಅಂತ ಹೆಸರು, ಸಾತ್ವಿಕ ಕರ್ಮ ಅಂತ ಹೆಸರು. ಅದಕ್ಕೆ ಕ್ಲುಪ್ತವಾದ ಫಲ ಇದ್ದೇ ಇರುತ್ತದೆ. ಯಾವುದಕ್ಕೆ ಕ್ಲುಪ್ತವಾದ ಫಲ ಇರುತ್ತೆ ಅದನ್ನು ಅಪೇಕ್ಷಿಸಬೇಡ ಎಂದದರ ಅರ್ಥ. ಅಂದರೆ ಯಾವ ಕರ್ಮಕ್ಕೂ ಫಲ ಇಲ್ಲದೆ ಇರತಕ್ಕಂಥದ್ದೇ ಇಲ್ಲ. ಆದರೆ ಫಲವನ್ನು ಉದ್ದೇಶ ಮಾಡಿಕೊಂಡು ನೀನು ಕರ್ಮವನ್ನಾಗಲಿ ಮಾಡಬೇಡ, ಧರ್ಮವನ್ನು ಆಚರಿಸಬೇಡ ಎಂಬುದು ಮುಖ್ಯ ತಾತ್ಪರ್ಯ. ಹಾಗಾದರೆ ಇಲ್ಲಿ ಫಲೋದ್ದೇಶರಾಹಿತ್ಯಂ ನಮಂದೋಪಿ ಪ್ರವರ್ತತೆ ಎಂಬುದು ಶಾಸ್ತ್ರದ ಒಂದು ವಾಕ್ಯ. ಫಲದ ಅಪೇಕ್ಷೆ ಇಲ್ಲದೆ ಯಾವ ಮಂದನ ಆದರೂ ಸಹ ಪ್ರಕ್ರಿಯೆ ನಡೆಯೋದೇ ಇಲ್ಲ, ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಅಪೇಕ್ಷೆ ಪಡಬಾರ್ದು, ಅತಿಯಾಗಿ ಅಪೇಕ್ಷೆ ಪಡಬಾರ್ದು. ಅದು ನಿಯತವಾಗಿ ಭಗವಂತ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಅದರ ಬಗ್ಗೆ ನಾವು ಚಿಂತಿಸಬೇಡ ಎಂಬುದೇ ಅರ್ಥ. ಪ್ರಸ್ತುತ ಫಲದಲ್ಲಿ 2 ಭಾಗ ಇದೆ. ಒಂದು ಕಾಯಿ, ಇನ್ನೊಂದು ಹಣ್ಣು. ಕಾಯಿ ಅಂದರೆ ಏನು? ಫಲದ ಪೂರ್ವಾವಸ್ಥೆ. ಫಲ ಎಂಬುದು ಏನು? ಕರ್ಮದ ಉತ್ತರಾವಸ್ಥೆ. ಹೀಗೆ ನಾವು ಪೂರ್ವಾವಸ್ಥೆ, ಉತ್ತರಾವಸ್ಥೆ. ಪೂರ್ವಾವಸ್ಥೆಗೆ ನಾವು ಪತ್ರವನ್ನು ಕೇಂದ್ರೀಕರಿಸಿ ಮಾಡ್ಕೋಬೇಕು. ಉತ್ತರಾವಸ್ಥೆಗೆ ಪುಷ್ಪವನ್ನು ನಾವು ಕೇಂದ್ರೀಕರಿಸಿ ಮಾಡಿಕೊಳ್ಳಬೇಕು. ಆದ್ದರಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಎಂದು ಭಗವಂತ ಹೇಳಿಕೊಂಡಿದ್ದಾನಾದರೂ ಪತ್ರ ನೇರವಾಗಿ ಕಾಯಿಗೆ ಸಂಬಂಧ, ಪುಷ್ಪ ನೇರವಾಗಿ ಫಲಕ್ಕೆ ಅನುಸಂಧಾನವಾಗಿಯೂ ಸಹ ನಾವು ಚಿಂತಿಸಬಹುದಾಗಿದೆ. ಪ್ರಸ್ತುತ ಕಾಯಿ ಎಂದರೆ ಸಾಧನೆಯ ಒಂದು ಹಂತ. ಮಾವಿನಕಾಯಿಯನ್ನು ನಾವು 4 ರೀತಿಯಲ್ಲಿ, 4 ಬಣ್ಣದಲ್ಲಿ, 4 ರುಚಿಯಲ್ಲಿ, 4 ಆಕಾರದಲ್ಲಿ ನೋಡುತ್ತೇವೆ. ಹಸಿ ಕಾಯಿ ಎಂಬತಕ್ಕಂಥದ್ದು ನೀಲಿ ಮಿಶ್ರಿತವಾಗಿರುತ್ತದೆ. ನಂತರ ಹಸಿರು ಬರುತ್ತದೆ. ಹಸಿರು ಮಾಗಿದ ಮೇಲೆ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಫಲವಾಗಿ ಮಾರ್ಪಾಡಾಗುತ್ತದೆ. ಯಾರು ಪೂರ್ಣ ಫಲವನ್ನು ಹೊಂದಬೇಕು ಅಂತ ಅಪೇಕ್ಷೆ ಇರ್ತಾರೋ ಅವರು 3 ಕಾಲವನ್ನು ಶಾಂತಚಿತ್ತವಾಗಿ ನಿಧಾನಿಸಿ ಅದರ ಪ್ರಯೋಗವನ್ನು ಪಡೆದುಕೊಳ್ಳತಕ್ಕದ್ದು. ಹಸಿ ಕಾಯಿಯಲ್ಲೇ ತೆಗೆದುಬಿಟ್ಟರೆ ಅದು ಬೆಳೆದಿರುವುದಿಲ್ಲ. ಅದು ಸಾಕಷ್ಟು ವಿಟಮಿನ್ಗಳು ಕೊರತೆಗಳಿರುತ್ತದೆ. ಆದ್ದರಿಂದ ನಮಗೆ ಆರೋಗ್ಯದಲ್ಲಿ ವ್ಯತಿರಿಕ್ತವಾಗಿ ಪರಿಣಾಮವನ್ನು ಕೊಡುತ್ತದೆ. ಮಧ್ಯಮ ಕಾಲದಲ್ಲಿದ್ದರೂ ಸಹ ಪೂರ್ಣ ಫಲ ಎಂಬತಕ್ಕಂಥದ್ದು ಬರುವುದಿಲ್ಲ, ಅಲ್ಪ ಪ್ರಯೋಜನವಾಗುತ್ತದೆ. ಪೂರ್ಣ ಪ್ರಯೋಜನ ಬರಬೇಕಾದರೆ ಅದು ಫಲ ಎಂಬತಕ್ಕಂಥದ್ದು ಪೂರ್ಣವಾಗಿ ಫಲಿತವಾಗಬೇಕು. ಇದು ಪ್ರಥಮ ಹಂತ, ದ್ವಿತೀಯ ಹಂತ ಮತ್ತು ತೃತೀಯ ಹಂತ. ಇದನ್ನು ಅಧಮ ಹಂತ, ಮಧ್ಯಮ ಹಂತ, ಉತ್ತಮ ಹಂತ ಅಂತಲೂ ಸಹ ನಾವು ಪರಿಗಣಿಸಿಕೊಳ್ಳಬಹುದು. ಇದು ನಮ್ಮ ಸಾಧನೆಯಲ್ಲಿಯೂ ಸಹ ಒಂದು ಮಾವಿನ ಕಾಯಿ, ಮಾವಿನ ದೋರುಗಾಯಿ ಅಥವಾ ಮಾವಿನ ಹಣ್ಣನ್ನೇ ನಾವು ಪ್ರತೀಕವಾಗಿ ಇಟ್ಟುಕೊಂಡು ಚಿಂತಿಸಬಹುದು. ಇದು ಭಗವಂತನು ತಾನು ಆ ಕಾಯಿಯಲ್ಲಿ ಇದ್ದು ತನ್ನನ್ನು ಹೇಗೆ ಬೆಳೆಸಬೇಕು, ನೋಡಿಕೊಳ್ಳಬೇಕು ಎಂಬತಕ್ಕಂಥದ್ದನ್ನು ಲೋಕಕ್ಕೆ ತಿಳಿಸಿದ ಮಾತಾಗಿದೆ.
ಇದರಂತೆ ನಾವು ಅನೇಕ ಫಲಗಳನ್ನು ನೋಡುತ್ತೇವೆ. ಭಗವಂತನಿಗೆ ಸಮರ್ಪಿಸುವುದು ಕೇವಲ ಫಲವೇ ಹೊರತು ಕಾಯಿಯನ್ನಲ್ಲ. ಆದ್ದರಿಂದ ನಾವು ಎಲ್ಲೇ ಫಲ ಅಂತ ಹೇಳಿದರೆ ಕಾಯಿ ಎಂಬತಕ್ಕಂಥದ್ದು ಗಣನೆಗೆ ಬರೋದೇ ಇಲ್ಲ. ನಾವು ದೇವರ ಪೂಜೆಗಾಗಿ ಸುಮಾರು 5 ಫಲವನ್ನು 10 ಫಲವನ್ನು ಮಾತ್ರ ಇಡ್ತೇವೆ. ವಸ್ತುಸ್ಥಿತಿಯಾಗಿ ನೂರಾರು ಸಾವಿರಾರು ಫಲಗಳು ಕಾಡಿನಲ್ಲಿ ಸಿಗುತ್ತದೆ, ನಾಡಿನಲ್ಲಿ ನೂರಾರು ಫಲ ಸಿಗುತ್ತದೆ. 100 ಎಂಬುದು ಶತಾಷ್ಟೋತ್ತರ, 1000 ಎಂಬುದು ಸಹಸ್ರನಾಮ. ಅಂದರೆ ಭಗವಂತನ ಸಹಸ್ರನಾಮ ಬೇಕು ಅಂದರೆ ಕಾಡಿಗೆ ಹೋಗಬೇಕು. ವನದಲ್ಲಿ ಕುಳಿತು ಯೋಚಿಸಿದಾಗ ಸಹಸ್ರ ಫಲದ ನಾಮಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಭಗವಂತ ಫಲದ ರೂಪದಲ್ಲಿ ವನದಲ್ಲಿ ನಮ್ಮ ಮನಸ್ಸಿಗೆ ಕಾಣಿಸಿಕೊಳ್ಳುತ್ತಾನೆ. ಆದರೆ ನಗರದಲ್ಲಿ ಅದು ಫಲಿತವಾಗಿರುವುದಿಲ್ಲ, ಕಾಯಿ ರೂಪದಲ್ಲಿ ತೋರಿಸ್ತಾನೆ. ಕೆಲವು ಹಣ್ಣುಗಳು ಇದ್ದರೂ ಅದು ಕೇವಲ 100 ಅಡಿಯನ್ನು ಶತನಾಮವನ್ನು ಮುಟ್ಟುತ್ತದೆ. ಆದರೆ ದೈನಂದಿಕದಲ್ಲಿ ನಾವು ಉಪಯೋಗಿಸೋದು ಕೇವಲ ಕೈ ಬೆರಳಿನಂತೆ 5 ಹಣ್ಣು ಅಥವಾ 10 ಹಣ್ಣುಗಳು ಮಾತ್ರ. ಈಗ ಸಮಸ್ತವಾಗಿ ಎಷ್ಟು ಫಲಗಳು ನಾವು ನೋಡಬಹುದು ಎಂಬತಕ್ಕಂಥದ್ದು ಸುಮಾರು ಒಂದು 50-60 ಹಣ್ಣುಗಳು ನಾವು ವಿಂಗಡಿಸಬಹುದು. ಕೋಶವನ್ನು ನಾವು ನೋಡಿದಾಗ 100 ಸಾವಿರಾರು ಹಣ್ಣುಗಳು ಸಹ ಸಿಗುತ್ತದೆ. ಈಗ ಮೊಟ್ಟ ಮೊದಲಿಗೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನಾವು ಚಿಂತನೆ ಮಾಡಿದ್ರೆ ಆ್ಯಪಲ್ ಅಂತ ಹೇಳ್ತೀವಿ, ಅದು ಏನಲ್ಲಿ ಬರೋದ ಆ ರೀತಿಯಲ್ಲಿ ಇದೆ. ಸೇಬು ಹಣ್ಣು, ಈ ಸೇಬು ಹಣ್ಣು ಎಂಬತಕ್ಕಂಥದ್ದು ಭಾರತೀಯ ಹಣ್ಣೇ ಅಲ್ಲ. ಅದು ಹೇಗೆ ಉಪಯೋಗ ಮಾಡ್ತೀರಾ ಅಂದರೆ ಇಡೀ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ಹಣ್ಣುವು ಮಾನ್ಯವೇ. ಭಗವಂತ ವಿವಿಧ ದೇಶದಲ್ಲಿ ಬೆಳೆದರೂ ಎಲ್ಲವೂ ಭಗವಂತನ ಸೃಷ್ಟಿಯಾಗಿದೆ. ಆದರೆ ಯಾವುದು ಪವಿತ್ರವಾದ ಜಾಗದಲ್ಲಿ ಬೆಳೆಯುತ್ತೋ ಅದಕ್ಕೆ ಹೆಚ್ಚಿಗೆ ಮಾನ್ಯತೆ ಉಂಟು. ಕೇವಲ ಸ್ವಚ್ಛತೆಗಿಂತ ಪಾವಿತ್ರ್ಯತೆಗೆ ನಾವು ಬೆಲೆ ಕೊಡಬೇಕೇ ಹೊರತು ನಮ್ಮ ನಾಡು ಸ್ವಚ್ಛವಾಗಿದೆ ಎಂದೇಳಿ ಅಲ್ಲಿ ಪಾವಿತ್ರ್ಯತೆಯನ್ನು ಕಂಡುಕೊಳ್ಳಬಾರದು. ಆದ್ದರಿಂದ ಪದಾರ್ಥಗಳಲ್ಲೂ ಸಹ ಪಾವಿತ್ರ್ಯತೆಯಲ್ಲಿ ಗಮನಿಸಿದಾಗ ಕೆಲವು ಫಲಗಳು ತ್ಯಾಜ್ಯವಾಗುತ್ತದೆ, ಕೆಲವು ಫಲಗಳು ನಿಷ್ಫಲವಾಗುತ್ತದೆ. ಅದನ್ನು ದೇಶ ಕಾಲೋಚಿತ ಧರ್ಮ ಕರ್ಮ ಸಕ್ತರು ಎಂಬುದಾಗೂ ಸಹ ದಾಸರಿ ಅಂತ ತೋರಿಸಿದ್ದಾರೆ. ಬಾಳೆಹಣ್ಣು, ಈ ಬಾಳೆಹಣ್ಣನ್ನು ನಾವು ಬಾಳೆಕಾಯಿ ರೂಪದಲ್ಲೂ ಉಪಯೋಗಿಸ್ತೀವಿ, ಬಾಳೆಹಣ್ಣಿನ ರೂಪದಲ್ಲೂ ಉಪಯೋಗಿಸ್ತೀವಿ. ಇದರರ್ಥ ನಮ್ಮ ಬಾಳು ಚಿಕ್ಕಂದಿನಲ್ಲಿಯೂ ಸಾಧನೆಗೆ ಸಮವಾಗಿ ಬರುತ್ತದೆ, ಮಧ್ಯದ ವಯಸ್ಸಿನಲ್ಲಿಯೂ ಬರುತ್ತದೆ, ವೃದ್ಧಾಪ್ಯದಲ್ಲಿಯೂ ಸಹ ಬರುತ್ತದೆ ಎಂಬುದಕ್ಕೆ ಪ್ರತೀಕವಾಗಿ ಹಿಂದೆ ನಾವು ಬಾಳೆ ಎಲೆಯನ್ನು ಚಿಂತಿಸಿದಂತೆ ಬಾಳೆಹಣ್ಣನ್ನು ಸಹ ನಾವು ಚಿಂತಿಸಬಹುದು. ಕಿತ್ತಳೆ ಹಣ್ಣು ಎಂಬತಕ್ಕಂಥದ್ದು ಅತಿ ಸೂಕ್ಷ್ಮವಾಗಿರುತ್ತದೆ, ರಸಭರಿತವಾಗಿರುತ್ತದೆ. ನಂತರ ದ್ರಾಕ್ಷಿ ಫಲ, ದ್ರಾಕ್ಷಿಯಲ್ಲಿ ನಾನಾ ರೀತಿಯ ದ್ರಾಕ್ಷಿ ಇದೆ. ಮಾವಿನ ಹಣ್ಣು ಒಂದರಲ್ಲೇ 100 ಬಗೆಯ ಮಾವಿನ ಹಣ್ಣು ಇದೆ. ಮಾವಿನ ಹಣ್ಣು ಶತನಾಮಾವಳಿ ಅಂತಲೇ ಹೇಳಬಹುದು. ನಮಗೆ ಪ್ರತಿಯೊಂದು ಹಣ್ಣಿನ ಶತನಾಮಾವಳಿ ಸಹಸ್ರನಾಮಾವಳಿ ಮಾಡೋಕ್ಕೆ ಶಕ್ಯವಿದೆ, ಅದು ನಮ್ಮ ಯೋಗ್ಯತೆ ಅಲ್ಲ. ನಮಗೆ ಸಿಗುವುದು 4 ಬಗೆಯ ಮಾತ್ರ. ಆದರೆ ಭಗವಂತ ಸೃಷ್ಟಿಸಿದ್ದು ಸಹಸ್ರ ಬಗೆ. ಅದು ಕೃತಯುಗದಲ್ಲಿ ಲಭ್ಯವಿತ್ತು, ತ್ರೇತಾಯುಗದಲ್ಲಿ ಲಭ್ಯವಿತ್ತು, ದ್ವಾಪರ ಕಲಿಯುಗದಲ್ಲಿ ಅದು ಬರಿಯಾಗುತ್ತಾ ಬಂದಿದೆ. ಉದಾಹರಣೆಗೆ ಭೀಮಸೇನ ದೇವರ ತಂದಂಥ ಪಂಚವರ್ಣದ ಪುಷ್ಪ ನಾವಿಲ್ಲಿ ನೋಡೋಕ್ಕೆ ಸಾಧ್ಯ. ಆದರೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಅದು ಮನೆಮಾತಾಗಿತ್ತು. ಅದರಂತೆ ಪೈನಾಪಲ್ ಅಂದರೆ ಅನಾನಸ್ ಎಂಬತಕ್ಕಂಥದ್ದು ಸಹ ಒಂದು ಜಾತಿ ವಿಶೇಷವಾದ ಮುಳ್ಳಿನಿಂದ ಕೂಡಿರ್ತಕ್ಕಂಥ ಹಣ್ಣು.
ಇದನ್ನು ಸಹ ಕೆಲವು ಜೀವನ ಸಾಧನೆ ಕ್ರಮವನ್ನು ತಿಳಿಸುತ್ತೆ. ಮತ್ತು ಕಲ್ಲಂಗಡಿ ಕೆಲವು ಯೋಗ್ಯವಾದ ಹಣ್ಣು ಮತ್ತು ಕೆಲವು ಔಷಧಿಕ್ಕೆ ಮಾತ್ರ ಬರ್ತಕ್ಕಂಥ ಹಣ್ಣನ್ನು ಸಹ ಇಲ್ಲಿ ಸೇರಿಸಿರುತ್ತಾರೆ. ಅದರಂತೆ ಪಪ್ಪಾಯ ಮತ್ತು ಕಲ್ಲಂಗಡಿ ಎಂಬತಕ್ಕಂಥದ್ದು ಹೆಚ್ಚಾಗಿ ಔಷಧ ರೂಪದಲ್ಲಿ ಆಯಾ ಕಾಲದಲ್ಲಿ ಮಾತ್ರ ಸೇವಿಸಬಹುದೇ ಹೊರತು ಯಾವಾಗಲೂ ಸೇವಿಸೋಕ್ಕೆ ಅವಕಾಶ ಇರುವುದಿಲ್ಲ. ಕರ್ಬೂಜ ಹಣ್ಣು, ನೇರಳೆ ಹಣ್ಣು, ಸೀಬೆ ಹಣ್ಣು, ಹಲಸಿನ ಹಣ್ಣು, ಸೀತಾಫಲ, ರಾಮಫಲ, ದಾಳಿಂಬೆ ಹಣ್ಣು, ತೆಂಗಿನಕಾಯಿಯನ್ನು ಸಹ ಫಲದಲ್ಲೇ ನಾವು ನೋಡುತ್ತೇವೆ. ಅಂಜೂರ, ಖರ್ಜೂರ ಮತ್ತು ಸ್ಟ್ರಾಬೆರಿ ಅಂತ ನಾವು ಏನು ಹೇಳ್ತೀವಿ ಸಹ ಇದು ಸಹ ಬೇರೆ ದೇಶದ ಹೆಸರಾದರೂ ಸಹ ಸಂಸ್ಕೃತದಲ್ಲಿ ನಾವಿನ್ನು ಕಂಡುಕೊಳ್ಳಬೇಕಾಗಿದೆ. ಅದರಂತೆ ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ರಾಸ್ಬೆರಿ ಇದೆಲ್ಲವೂ ಬೆರ್ರಿ, ಚೆರ್ರಿ ಎಂಬತಕ್ಕಂಥ ಶಬ್ದ ಸಹ ಸಂಸ್ಕೃತದಲ್ಲಿ ಅಜ್ಞಾತವಾಗಿರತಕ್ಕಂಥ ಹಣ್ಣುಗಳಾಗಿದೆ. ಪ್ಲಮ್ ಎಂಬತಕ್ಕಂಥದ್ದು, ಏಪ್ರಿಕಾಟ್ ಎಂಬತಕ್ಕಂಥದ್ದು, ಪೀಚ್ ಎಂಬತಕ್ಕಂಥದ್ದು, ಬೇರಿ ಹಣ್ಣು, ಬೆಣ್ಣೆಹಣ್ಣು, ಲಿಂಬೆ ಹಣ್ಣು ಮತ್ತು ಲಿಂಬು, ಪರ್ಸಿಮಾನ್ ಎಂಬತಕ್ಕಂಥದ್ದು, ತಾರಾ ಹಣ್ಣು, ಕಿವಿ ಹಣ್ಣು, ಲಿಚ್ಚಿ ಹಣ್ಣು, ಮ್ಯಾಂಗೋಸ್ಟೇನ್ ಹಣ್ಣು, ದೊರಿಯಾನ್ ಹಣ್ಣು, ರಾಂಬುಟಾನ್ ಹಣ್ಣು, ಲಾಂಗಾನ್ ಹಣ್ಣು, ಡ್ರ್ಯಾಗನ್ ಫ್ರೂಟ್, ಪ್ಯಾಷನ್ ಫ್ರೂಟು, ಹುಣಸೆ ಹಣ್ಣು, ನೆಲ್ಲಿಕಾಯಿ, ನೇರಳೆ ಹಣ್ಣು, ಬೇಲದ ಹಣ್ಣು, ಬಿಲ್ವಪತ್ರ, ಬೇವಿನಕಾಯಿ ಫಲ, ತಾರಾ ಹಣ್ಣು, ಗೇರು ಹಣ್ಣು ಹೀಗೆ 50 ನಾಮಗಳನ್ನು ನಾವು ವಿಂಗಡಿಸಬಹುದು. ಇದು 50 ಎಂಬತಕ್ಕಂಥದ್ದರಲ್ಲಿ ಪವಿತ್ರವಾದ ನಮ್ಮ ದೇಶದಲ್ಲಿ 10ರಿಂದ 15 ಹಣ್ಣುಗಳು ಮಾತ್ರ ಇದೆ. ಇನ್ನು 35 ಹಣ್ಣು ಅಂದರೆ 2/3 ಭಾಗ ಸ್ವಚ್ಛ ದೇಶ ಎನಿಸಿದ್ದು ಪಾಶ್ಚಾತ್ಯ ದೇಶದಲ್ಲಿ ಸಿಗ್ತಾ ಇದೆ. ನಾವು ದೇವಲೋಕದಲ್ಲಿ, ಅಪ್ಸರ ಲೋಕದಲ್ಲಿ ನೋಡಿದರೆ ಇಂತಹ ಸಹಸ್ರ ಫಲಗಳು ಕಾಣಲಿಕ್ಕೆ ಸಾಧ್ಯವಿದೆ. ಅದು ಶಾಸ್ತ್ರದಲ್ಲಿ ಲಿಖಿತವಾಗಿರುತ್ತದೆ, ಆದರೆ ನಮಗೆ ಅಜ್ಞಾತವಾಗಿದೆ. ಆದ್ದರಿಂದಲೇ ಇದು ಪತ್ರದ ನಂತರದಲ್ಲಿ ಫಲವನ್ನು ನಾವು ಆಯ್ದುಕೊಂಡಿರತಕ್ಕಂಥದ್ದು. ನಾವು ಎಷ್ಟು ಫಲ ನೋಡುತ್ತೀವೋ ಎಲ್ಲ ಪತ್ರದಲ್ಲೂ ಸಹ ಫಲ ಎಂಬತಕ್ಕಂಥದ್ದು ಇದ್ದೇ ಇರುತ್ತದೆ, ಆದರೆ ನಮಗೆ ಗೋಚರಿಸುವುದಿಲ್ಲ. ಉದಾಹರಣೆಗೆ ನಾವು ಪತ್ರದಲ್ಲಿ ಹುಲ್ಲನ್ನು ಹೇಳಿದೆವು, ಹುಲ್ಲಿಗೆ ಯಾವುದು ಹಣ್ಣು ಯಾಕೆ ನಮಗೆ ಸಿಗ್ತಾ ಇಲ್ಲ? ಇದರಂತೆ ನೀವು ಎಷ್ಟೇ ಪತ್ರವನ್ನು ನೋಡ್ತಾ ಹೋಗಿ ನಾವು ಹಣ್ಣನ್ನೇ ನಾವು ಕಾಣಲಾರೆವು. ಕಲಿಯುಗದಲ್ಲಿ ಕೆಲವು ಪತ್ರಗಳು ಮಾತ್ರ ಬೆಳೆಯುತ್ತದೆ ಹೊರತು ಕಾಯಿ ಮತ್ತು ಪುಷ್ಪ ನಮಗೆ ಜ್ಞಾತವಾಗದೇ ಇರುತ್ತದೆ. ಉದಾಹರಣೆಗೆ ಬಳ್ಳಿಯಲ್ಲಿ ಬೆಳೀತಕ್ಕಂಥ ವಿಳಿಯದೆಲೆ, ಇದಕ್ಕೆ ಹೂವು ಯಾವುದು, ಇದಕ್ಕೆ ಕಾಯಿ ಯಾವುದು, ಇದಕ್ಕೆ ಹಣ್ಣು ಯಾವುದು? ತುಳಸಿಗಾದರೆ ಮಂಜರಿಯಲ್ಲಿ ಎಲ್ಲವೂ ಸಿಗುತ್ತದೆ, ಆದರೆ ಬಳ್ಳಿಯಲ್ಲಿ ಬರತಕ್ಕಂಥ ವಿಳ್ಯದೆಲೆಗೆ ನಾವು ಏನನ್ನು ಹೇಳಬೇಕು? ಇದರಂತೆ ನಾವು ಕ್ರಮವನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಇಲ್ಲಿ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕಾದ ಏನು ಅಂದರೆ, ಈ ಹಣ್ಣು ಒಂದು ಆಕಾರವನ್ನು ನಮ್ಗೆ ಕಾಣುತ್ತೇವೆ.
ಈ ಎಲ್ಲ ಆಕಾರವು ಭಗವಂತನ ರೂಪ. ಕೃತಯುಗದಲ್ಲಿರ್ತಕ್ಕಂಥ ನಾನಾ ರೂಪಗಳು ಚಿಂತನೆ ಮಾಡತಕ್ಕಂಥ ಭಕ್ತರು ಮತ್ತು ಸಾಧಕರು ಕಲಿಯುಗದಲ್ಲಿ ವಿರಳವಾಗಿರುತ್ತೆ. ಆದ್ದರಿಂದ ಅಂತಹ ರೂಪವನ್ನು ಪ್ರತಿನಿಧಿಸುವ ಹಣ್ಣುಗಳು ಸಹ ವಿರಳವಾಗುತ್ತದೆ, ಎಲ್ಲರಿಗೂ ಗಮ್ಯವಾಗುವುದಿಲ್ಲ ಅಂತ ಅರ್ಥ. ಭಗವಂತನ ಸೃಷ್ಟಿಯಲ್ಲಿ ಅನಂತ ಸಂಖ್ಯೆಯಲ್ಲಿ ಇದೆ. ಆದರೆ ನಮಗೆ ಸಿಗುವುದು ಕೇವಲ 16 ಮಾತ್ರ. ಇದು ಏನನ್ನು ತೋರಿಸ್ಕೊಡ್ತಾ ಇದೆ? ಕಲಿಯುಗದ ಜನರು ಹೆಚ್ಚು ರೂಪಗಳನ್ನು ಆರಾಧನೆ ಮಾಡುವುದರಲ್ಲಿ ಸಮರ್ಥರಲ್ಲ. ನಾವು ದೇವರ ರೂಪಚಿಂತನೆಯಲ್ಲಿ ಹಣ್ಣು ಮತ್ತು ಕಾಯಿಯನ್ನು ಪ್ರತ್ಯೇಕವಾಗಿ ನಾವು ಚರ್ಚಿಸುವ ವಿಷಯ ಇದೇ ಮುಖ್ಯವಾಗಿದೆ. ಭಗವಂತನ ನಾಮಗಳು ಸಹಸ್ರನಾಮ ಇದೆ, ಆದರೆ ಸಹಸ್ರನಾಮ ಪ್ರತಿನಿಧಿಸುವ ಫಲಗಳೇಕಿಲ್ಲ ಎಂಬುದಕ್ಕೆ ಉತ್ತರ ನಮ್ಮಲ್ಲಿಲ್ಲ. ಏಕೆ? ಕಲಿಯುಗದಲ್ಲಿ ಅದು ಲಭ್ಯವಿಲ್ಲ. ಆದ್ದರಿಂದ ವಿಷ್ಣು ಸಹಸ್ರನಾಮದಲ್ಲಿ ವೇದೋಕ್ತವಾದ ಮಂತ್ರಪೂರ್ವಕವಾಗಿದೆ. ಪ್ರತಿಯೊಂದು ನಾಮದಲ್ಲಿ ಪತ್ರವನ್ನು ಸೂಚಿಸುತ್ತೆ, ಫಲವನ್ನು ಸೂಚಿಸುತ್ತೆ, ಪುಷ್ಪವನ್ನು ಸೂಚಿಸುತ್ತೆ. ಆದರೆ ನಮಗೆ ಅದರ ಪರ್ಯಾಯ ಶಬ್ದವಾಗಿ ತಿಳಿದುಕೊಳ್ಳುವ ಯೋಗ್ಯತೆ ಪಡೆದುಕೊಳ್ಳಬೇಕಾಗಿದೆ. ಆದ್ದರಿಂದ ಕೇವಲ 50 ಹಣ್ಣುಗಳು ಅಥವಾ 100 ಹಣ್ಣುಗಳನ್ನು ಮಾತ್ರ ನಾವು ಇಲ್ಲಿ ಚಿಂತಿಸಿದ್ದೇವೆ. ಒಟ್ಟಿನಲ್ಲಿ ಫಲ ಎಂಬತಕ್ಕಂಥದ್ದು ಯಾವುದು? ನಮ್ಮ ಶ್ರಮದ ಫಲಿತಾಂಶ. ಈ ಶ್ರಮ ಫಲಿತಾಂಶವನ್ನು ನಾವು ಫಲ ಅನ್ನತಕ್ಕಂಥದ್ದು ಆ ರೂಪದಲ್ಲಿ ಭಗವಂತನ ರೂಪವನ್ನು ನೋಡೋದಕ್ಕೆ ನಾವು ಯೋಗವನ್ನು ಅಭ್ಯಾಸ ಮಾಡುತ್ತೇವೆ. ಯೋಗ ಅಂದರೆ ಏನರ್ಥ ಅಂದರೆ ಭಗವಂತನ ರೂಪಚಿಂತನೆಯಾಗಿದೆ. ಇಲ್ಲಿ ಗಮನಿಸಿ, ನಾವು ಯೋಗದಲ್ಲಿ ನಮ್ಮ ಪ್ರತಿ ಮುಖ್ಯವಾದ ಅಂಗವಾದ ಕೈಗಳನ್ನು, ಕಾಲುಗಳನ್ನು, ಮುಖವನ್ನು, ಕಣ್ಣು, ಮೂಗು, ಬಾಯಿ, ಕಿವಿ ಇದನ್ನು ನಾವು ಹೆಚ್ಚಾಗಿ ಬಳಸಿಕೊಳ್ಳುತ್ತೇವೆ. ಇದರಲ್ಲಿ ಅತಿ ಹೆಚ್ಚಾಗಿ ಬಳಸುವುದು ಕೈ ಕಾಲುಗಳನ್ನು ಮಾತ್ರ. ತದನಂತರದಲ್ಲಿ ಕಣ್ಣನ್ನು, ಮೂಗು ಮತ್ತು ಬಾಯಿ, ಕಿವಿಯನ್ನು ಬರುತ್ತದೆ ಕ್ರಮವಾಗಿ. ಇದೆಲ್ಲವೂ ನಿರ್ದಿಷ್ಟವಾದ ಆಕಾರವನ್ನು ತೋರಿಸುವ ಪ್ರಕ್ರಿಯೆಯಾಗಿದೆ. ಈ ಆಕಾರವೇ ಭಗವಂತನ ಪ್ರತಿಮಾ, ಭಗವಂತನ ರೂಪ. ಉದಾಹರಣೆಗೆ ನಾವು ಸ್ವಾಗತಂ ಅಂತ ಹೇಳಿ ಭಗವಂತನ ಷೋಡಶೋಪಚಾರ ಮಾಡುವಾಗ 4 ಬೆರಳನ್ನು ತೋರಿದಂತಾಗಿ ಹೆಬ್ಬೆರಳನ್ನು ಮಡಿಸಿ ಹೇಳುತ್ತೇವೆ. ಅದಕ್ಕೆ ಸ್ವಾಗತ ಮುದ್ರಾ ಎಂದೇ ಹೆಸರು. ಈ ಸ್ವಾಗತ ಮುದ್ರಾ ಅಂದರೆ ಆಕಾರ, ಎಲ್ಲರಿಗೂ ಗೊತ್ತಿದೆ. ಇದು ಯಾರ ಮುದ್ರಾ? ಭಗವಂತನ ಮುದ್ರಾ, ಭಗವಂತನ ಆಕಾರ. ಈ ಭಗವಂತನ ಆಕಾರ ಈ ರೀತಿ ನಾವು ಧ್ಯಾನಿಸುವುದರಿಂದ ನಮ್ಮೊಳಗಡೆ ಅದೇ ರೂಪದಲ್ಲಿ ನಿಂತು ಫಲವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಫಲ ಯಾವುದು? ನಮ್ಮ ದೇಹದ ಸೌಷ್ಠಮ, ಮನಸ್ಸಿನ ಒಂದು ಪ್ರಶಾಂತತೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯವೇ ಇಲ್ಲಿ ಫಲ. ಅದಕ್ಕೆ ನಾವು ಕಸರತ್ತು, ವ್ಯಾಯಾಮ ಮಾಡ್ತಾ ಇದ್ದೇವೆ. ಆ ವ್ಯಾಯಾಮದ ಹೆಸರು ಸ್ವಾಗತಂ ಎಂಬತಕ್ಕಂಥ ಮುದ್ರಾ. ಅದು ನಮ್ಮ ಕೈಯಿಂದ, ಕೇವಲ ಒಂದು ಬಲಗೈಯಿಂದ ತೋರಿಸ್ತಾ ಇದ್ದೀವಿ. ಅದು ಎಡಗೈಯಿಂದಲೂ ತೋರಿಸಬಹುದು, ಕಾಲಿನಿಂದ ತೋರಿಸಲು ಸಾಧ್ಯವಿಲ್ಲ. ಇದರಂತೆ ಈ ಮುದ್ರಾದಲ್ಲಿ ನಾವು ಮುಂದೆ ಹೋಗ್ತಾ ನೋಡಿದಾಗ ವೇಣು ಮುದ್ರಾ, ತ್ರಿಶೂಲ ಮುದ್ರಾ, ಅನಂತ ಮುದ್ರೆಗಳು ನಾವು ನೋಡ್ತಾ ಹೋಗ್ತೀವಿ.
ಈ ತ್ರಿಶೂಲ ಮಧ್ಯದಲ್ಲಿ ನಾವು ಹೇಳಿದಾಗ ಅದಕ್ಕೆ ಒಂದು ಆ ರೂಪವನ್ನು ಕೊಟ್ಟಾಗ ಶಾಸ್ತ್ರಕಾರರು ಆ ರೂಪವನ್ನೇ ಹೇಳಬೇಕು ಎಂಬತಕ್ಕಂತಾಗಿ ಹೇಳಿರ್ತಾರೆ. ಶಂಖಚಕ್ರ ಸಮನ್ವಿತಂ ಶೂಲತರ್ಜನ ಸಂಯುಕ್ತಂ. 5 ಬೆರಳಿಗೂ 5 ಹೆಸರಿದೆ. ಅದು ವಿವಿಧಾಕಾರವಾಗಿ ವಿವಿಧ ಭಂಗಿಯಲ್ಲಿ ನಿಲ್ಲಿಸುವುದೇ ಮುದ್ರಾ. ಅಂದರೆ ಭಗವಂತನನ್ನು ಆಯಾ ಕಾರ್ಯಕ್ಕೆ 5 ಬೆರಳಿನಿಂದಲೇ 5 ಎಂಬತಕ್ಕಂಥದ್ದು ಪಂಚಭೇದ. ಅಂದರೆ 5 ಭೇದದಿಂದ ನಿರೂಪಿಸಲ್ಪಡತಕ್ಕಂಥದ್ದು ವಿವಿಧ ರೂಪಗಳು. ಅದಕ್ಕೆ ಪ್ರತಿನಿಧಿ ಆಗಿರ್ತಕ್ಕಂಥ ಭಗವಂತನ ರೂಪಗಳನ್ನು ನಾವು ನಮ್ಮ ಕೇವಲ 5 ಬೆರಳುಗಳಿಂದಲೇ ನೋಡಬಹುದು. ಆದ್ದರಿಂದಲೇ ಅದಕ್ಕೆ ನಮಃ ಶಿವಾಯ ಶಾಂತಾಯ ಸತ್ಯಾಯ ಪ್ರಮೃಢಾಯ ರಜೇಶೇತ ಘೋರಾಯ ನಮಸ್ತುಭ್ಯಂ ತಮೋಜುಷೇ ಎಂದು ಸಹ ಮಂತ್ರವನ್ನು ಸಹ ಹೇಳ್ತಾ ಇದ್ದೀವಿ. ಇದೆಲ್ಲವೂ ಭಗವಂತನನ್ನೇ ಆರಾಧನೆ ಮಾಡತಕ್ಕಂಥದ್ದೇ ಆಗಿದೆ. ಇನ್ನು ಹಯಗ್ರೀವ ಮುದ್ರೆ ಎಂಬತಕ್ಕಂಥದ್ರಲ್ಲಿ ಸ್ಪಷ್ಟವಾದ ವಾಕ್ಯವನ್ನು ಹೇಳಿದೆ. ವಾಮಹಸ್ತತಲೆ ದಕ್ಷ ಅಂಗುಳಿಸ್ತದೋ ಮುಖಿ ಸಂರೋಪ್ಯ ಮಧ್ಯಮಂ ತಸ್ಯಾಂ ಉನ್ನಮಾಧ್ಯ ವಿಕುಂಚಯೇತ್ ಹಯಗ್ರೀವ ಪ್ರಿಯಾ ಮುದ್ರಾ ತನ್ಮೂರ್ತೆ ಅನುಕಾರಿಣೆ. ಭಗವಂತನ ಮೂರ್ತಿಯನ್ನು ಅನುಸರಿಸಿಕೊಂಡು ಭಗವಂತನನ್ನು ಜಯಿಸಿ ಎಂದು ಹೇಳಿದ್ದಾರೆ. ನೋಡಿ, ಭಗವಂತನ ರೂಪ ಚಿಂತನೆಯಲ್ಲಿ ಯೋಗ ಮುದ್ರೆ ಎಂಬತಕ್ಕಂಥದ್ದನ್ನಿದೆ. ಆದರೆ ನಾವು ಭಗವಂತನ ರೂಪ ಚಿಂತನೆ ಬಿಟ್ಟು ಕೇವಲ ಅಂಗಸೌಷ್ಠವಕ್ಕಾಗಿ ಮಾಡಿದರೆ ಅದು ಹರಿಪೂಜೆ ಅನಿಸುವುದಿಲ್ಲ. ಇದರಂತೆ ವೈರಾಗ್ಯ ಮುದ್ರೆ, ಪರಶು ಮುದ್ರೆ, ಈ ಎಲ್ಲ ಮುದ್ರೆಗಳು, ಚಂದ್ರ ಮುದ್ರೆ, ಯೋಗ ಮುದ್ರೆ, ಶೇಷ ಮುದ್ರೆ, ದುರ್ಗಾ ಮುದ್ರೆ, ನಾವು ಈ ಮುದ್ರಾ ಹೆಸರು ಹೇಳುವಂತೆ ಆಕಾರವನ್ನು ಅದು ಪ್ರತಿನಿಧಿಸುವ ಭಗವಂತನ ರೂಪವನ್ನೇ ತಿಳಿಸ್ತಾ ಇದೆ. ದೀಪ ಮುದ್ರೆ, ಇದು ಬಹಳ ಪ್ರಶಸ್ತವಾದದ್ದು, ಎಲ್ಲರಿಗೂ ತಿಳಿದಿದೆ. ದೀಪ ಮುದ್ರೆ ಇದು ಎಲ್ಲರೂ ಸಹ ಅಭ್ಯಾಸವನ್ನೂ ಮಾಡುತ್ತಿದ್ದಾರೆ. ಆದರೆ ನಾವು ದೀಪಕ್ಕೆ ಮಾತ್ರ ನೋಡದೆ ದೀಪದ ಆಕಾರ ಭಗವಂತ ಎಂಬುದನ್ನು ನಾವು ಗಮನಿಸಬೇಕು. ಕೃಷ್ಣ ಮುದ್ರೆ, ಜಪ ಮುದ್ರೆ, ಪ್ರಾಣ ಮುದ್ರೆ, ಪ್ರಾಣ ಅಂದರೆ ಭಗವಂತನೇ, ಪ್ರಾಣಾನಾಂ ಪ್ರಾಣ ಅಂದರೆ ಭಗವಂತನೇ. ಗಾಳಿನಿ ಮುದ್ರೆ, ದಿಕ್ಪಾಲ ಮುದ್ರೆ ಅಂದರೆ 8 ದಿಕ್ಕಿನಲ್ಲಿ ಇರ್ತಕ್ಕಂಥ ಭಗವಂತನ ವಿಶೇಷ ರೂಪ. ಡಮರು ಮುದ್ರೆ, ಇದು ಆಯುಧಕಾರವಾಗಿ ರುದ್ರದೇವರಲ್ಲಿ ಇದೆ. ಬಿಂಬ ಮುದ್ರೆ, ನೋಡಿ, ಬಿಂಬ ಅಂತ ಹೇಳಿದಾಗ ಯಾರನ್ನು ಸೂಚಿಸ್ತಾ ಇದೆ? ನಮ್ಮ ಒಳಗಡೆ ಇರ್ತಕ್ಕಂಥ ಬಿಂಬನನ್ನೇ ಹೇಳ್ತಾ ಇದೆಯಲ್ಲ. ದಂಡ ಮುದ್ರೆ, ನೋಡಿ, ದಂಡಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂಥ ಯಮಧರ್ಮರಾಜನನ್ನು ನಾವು ಹೇಳ್ತೇವೆ. ಆದರೆ ಯಮನಿಗೆ ಯಮ ಯಾರು? ಭಗವಂತ ತಾನೇ. ಪಂಚರೂಪ ಮುದ್ರೆ, ಭಗವಂತ ಕೊಟ್ಟಿರ್ತಕ್ಕಂಥ ನಮ್ಮ ಕೈಗಳಿಂದ ಎಷ್ಟು ಮಹಾಮುದ್ರೆಗಳನ್ನು ತೋರಿಸ್ತೀವಿ. ಇದೆಲ್ಲವೂ ಭಗವಂತನ ಆಕಾರವೇ ಆಗಿದೆ. ಮಹಾಮುದ್ರೆ, 10 ಬೆರಳುಗಳನ್ನು ಕೇವಲ ಹೆಬ್ಬೆರಳುಗಳನ್ನು ಜೋಡಿಸಿದಾಗ 4 ತೋರಿಸುವಾಗ ಅದಕ್ಕೆ ಮಹಾಮುದ್ರೆ ಅಂತ ಅನಿಸುತ್ತದೆ. ಕುಂತ ಮುದ್ರೆ, ಒಂದೇ ತೋರ್ಬೆರಳನ್ನು ತೋರಿಸುವುದು. ದಂತ ಮುದ್ರೆ ಅಂದರೆ ಮಧ್ಯಮ ಬೆರಳನ್ನು ತೋರಿಸುವುದು. ಲಿಂಗ ಮುದ್ರೆ, ಹೆಬ್ಬೆರಳನ್ನು ತೋರಿಸುವುದು. ಪುಸ್ತಕ ಮುದ್ರೆ, ಪುಸ್ತಕ ಎಂಬುದು ಮುಚ್ಚಿರುತ್ತೆ, ಅದರಂತೆ ನಾವು ಎಲ್ಲ ಬೆರಳನ್ನು ಮುಚ್ಚಿದಾಗ ಪುಸ್ತಕ ಮುದ್ರೆ ಅನಿಸುತ್ತದೆ. ಮೋಹಿನಿ ಮುದ್ರೆ,
ಅಂದರೆ 2 ಹೆಬ್ಬೆರಳನ್ನು ಮುಂದೆ ತೋರಿಸುವುದು ಮೋಹಿನಿ ಮುದ್ರೆ ಆಗುತ್ತದೆ. ವೀಣಾ ಮುದ್ರೆ ನೋಡಿ, ನಾವು ಭಗವಂತ ಕೃಷ್ಣ ಅವನ ಬಾಯಿಲು ವೀಣೆಯನ್ನು ಕೊಳಲನ್ನು ಇಟ್ಟುಕೊಂಡಿರ್ತಾನೆ. ನಮ್ಮ ಕೈಯಲ್ಲೇ ಕೊಳಲು ಮಾಡಬಹುದು, ವೀಣಾ ಮಾಡಬಹುದು, ಮೃದಂಗ ಮಾಡಬಹುದು, ಮುದ್ರೆಯಲ್ಲಿ ತೋರಿಸಬಹುದು. ಆ ರೂಪದಲ್ಲಿ ಭಗವಂತನ ಚಿಂತನೆ ಮಾಡಬೇಕು ಎಂಬುದಕ್ಕಂಥದ್ದು ಇದರ ತಾತ್ಪರ್ಯ. ದಾನ ಮುದ್ರೆ, ಸತ್ಯ ಮುದ್ರೆ. ಸತ್ಯ ಎಂಬತಕ್ಕಂಥದ್ದನ್ನು 5 ಬೆರಳನ್ನು ಒಟ್ಟುಗೂಡಿಸಿದಾಗ ಅದನ್ನು ಸತ್ಯ ಮುದ್ರೆ. 5 ಒಟ್ಟುಗೂಡಿಸುವುದನ್ನೇನರ್ಥ? 5 ವೇದವೂ ಸಹ ಒತ್ತಟ್ಟಿಗೆ ನಾವು ಒಂದೇ ಸಮಾನವಾಗಿ ನೋಡುವುದು ಸತ್ಯ ಮುದ್ರೆ. ಮುಂದೆ ಹಂಸ ಮುದ್ರೆ, ಬುದ್ಧ ಮುದ್ರೆ, ಲಕ್ಷ್ಮೀ ಮುದ್ರೆ. 3 ಬೆರಳನ್ನು ಚಾಚಿ ನಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳಿನಿಂದ ದೀಪಾಕಾರವಾಗಿ ನಿಲ್ಲಿಸುವುದಕ್ಕೆ ಲಕ್ಷ್ಮೀ ಮುದ್ರೆ ಅಂತ ಹೆಸರು. ಕಾಮ ಮುದ್ರೆ, ಹೆಬ್ಬೆರಳನ್ನು ತರ್ಜನಿಯ ಪಾದಕ್ಕೆ ತಲುಪಿಸುವ ರೀತಿಯಲ್ಲಿ ತೋರಿಸುವುದಕ್ಕೆ ಕಾಮ ಮುದ್ರೆ ಅಂತ ಹೆಸರು. ಸಂಹೃತಿ ಮುದ್ರೆ, ವಿಷ್ಣು ಮುದ್ರೆ. ಎಲ್ಲ ಬೆರಳನ್ನು ಮಡಿಸಿ ಕೇವಲ ಮಧ್ಯದ ಬೆರಳನ್ನು ನಿಲ್ಲಿಸುವುದಕ್ಕೆ ಕಲ್ಕಿ ಮುದ್ರೆ. ಎಡಗೈ ಮೇಲೆ ಬಲಗೈಯಲ್ಲಿ ತೋರಿಸತಕ್ಕಂಥದ್ದು. ಇದರಲ್ಲೇ ಕಲ್ಕಿ ಮುದ್ರೆಯಲ್ಲಿ 16 ರೀತಿ ಇದೆ. ಬಿಲ್ವ ಮುದ್ರೆ, ಕಪಿಲ ಮುದ್ರೆ. ಕಪಿಲ ಮಹರ್ಷಿ ಧ್ಯಾನಕ್ಕೆ ಕೂತಾಗ ಯಾವ ರೀತಿ ಇರಬೇಕು ಎಂಬತಕ್ಕಂಥ ತೋರಿಸಿದಂಥದ್ದು. ರುದ್ರ ಮುದ್ರೆ, ಯಾನ ಮುದ್ರೆ. ಯಾನ ಅಂದರೆ ಪ್ರಯಾಣ. ಪ್ರಯಾಣ ಕಾಲದಲ್ಲಿ ಹೇಗಿರಬೇಕು ಅಂದರೆ ಉತ್ತಾನೀಕೃತ್ಯ ಹಸ್ತಂ ಚ ವಕ್ರತಾಂಗುಲಿಭಿಃ ಕ್ರಮಾತ್ ಅಂಗುಷ್ಟಂ ಚ ಪೃಥಕ್ ಕೃತ್ವಾ ಜ್ಞೇಯ ಸ್ಯಾತ್ ಜ್ಞಾನ ಮುದ್ರಿಕಾ. ಪ್ರತಿಯೊಂದು ವಿರುದ್ಧ ಲಕ್ಷಣವನ್ನು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದ್ದಾರೆ. ಕೀರ್ತಿ ಮುದ್ರೆ, ಭಗವಂತನ ಹೆಸರೇ ಕೀರ್ತಿಯಾಗಿದೆ. ಧರ್ಮ ಮುದ್ರೆ, ಇದು ಸಹ ಭಗವಂತನ ಹೆಸರೇ ಆಗಿದೆ. ಐಶ್ವರ್ಯ ಮುದ್ರೆ, ಐಶ್ವರ್ಯ ಅಂದರೆ ಇಂದ್ರ ಎಂಬತಕ್ಕಂಥದ್ದು ಅರ್ಥ. ಮಾಯಾ ಮುದ್ರೆ, ಇದು ಭಗವಂತನ ನಾಮವೇ ಆಗಿದೆ. ದಂತೆ ಮುದ್ರೆ, ಇದೆಲ್ಲವೂ ಭಗವಂತನ ನಾಮಧೇಯವಾಗಿದೆ. ಗಣಪತಿಯ ಗಾಯತ್ರಿ ಮುದ್ರೆ, ಯಾವುದೇ ಹೆಸರು ಹೇಳಿದರೂ ಸಹ ಭಗವಂತನನ್ನೇ ತೋರಿಸ್ತಾ ಇದೆ, ತಿಳಿಸ್ತಾ ಇದೆ. ದ್ವಾರಪ ಮುದ್ರೆ, ದ್ವಾರಪ ಮುದ್ರೆ ನೋಡಿ, ವಿಶೇಷವಾಗಿ ಚಂಡ ಪ್ರಚಂಡ ಮುದ್ರೆ, ಗಂಗಾ ಮುದ್ರೆ ಮತ್ತು ಯಮುನಾ ಮುದ್ರೆ. ತತ್ವ ಮುದ್ರೆ, ತತ್ವ ಸಂಹಾರ ಮುದ್ರೆ, ನ್ಯಾಸ ಮುದ್ರೆ, ಕೋಟಿ ಮುದ್ರೆ, ಭಾಗವತ ಮುದ್ರೆ. ಅಂತಸ್ತು ತರ್ಜಿನಿ ಯುಗ್ಮಂ ಸಂಭೃತಾಂಗುಷ್ಟದ್ವಯಂ ಮುದ್ರಾ ಭಾಗವತಿ ಚ ಸ್ಯಾತ್. ಇದೆ ಭಾಗವತ ಮುದ್ರದಕ್ಕೆ ಲಕ್ಷಣ. ಆಧಾರ ಮುದ್ರೆ, ಕೃಷ್ಣ ಪ್ರಿಯ ಮುದ್ರೆ, ಪಂಚಮುದ್ರೆಗಳು. ನಾವು 5 ಬೆರಳಿನಿಂದ ಪಂಚಮುದ್ರೆ ಮಾಡಬಹುದು. ಮಹಾಯೋನಿ ಮುದ್ರೆ, ಕ್ಷೀರಾಬ್ಧಿ ಮುದ್ರೆ, ನಿಧಿ ಮುದ್ರೆ. ನಿಧಿ ಅಂದರೆ ಸಂಪತ್ತು. ನಮ್ಮ ದೇಹದಲ್ಲಿರ್ತಕ್ಕಂಥ ಸಂಪತ್ತನ್ನು ಗುರುತಿಸಿಕೊಳ್ಳುವುದೇ ನಿಧಿ ಮುದ್ರೆ. ವಿಶ್ವಕ್ಷೇನ ಮುದ್ರೆ, ವಿಶ್ವಕ್ಷೇನ ಅಂದರೆ ಯಾವ ದೇವತಾ ಸಾರಥಿ ಅಂದರೆ ದೇವತೆ ಗಣವನ್ನು ರಕ್ಷಿಸುವಂತೆ ನಮ್ಮ ದೇಹವನ್ನು ರಕ್ಷಿಸುವಂಥ ಒಂದು ಮುದ್ರ ಆಕಾರ, ಅದು ಭಗವಂತನ ರೂಪ. ಕ್ರೂಢ ಮುದ್ರೆ, ಭೂಮಿ ಮುದ್ರೆ, ಶಾಂತ ಚಿತ್ತವಾಗಿರಬೇಕಾದಾಗ ಭೂಮಿ ಮುದ್ರೆ.
ಸಂಕಲ್ಪ ಮುದ್ರೆ, ಬೀಜ ಮುದ್ರೆ, ನರಸಿಂಹ ಮುದ್ರೆ, ತರ್ಜನಿ ಮುದ್ರೆ, ತ್ರಿಮುಖ ಮುದ್ರೆ, ಅಸೀವಲ್ಯ ಮುದ್ರೆ, ಸುರಭಿ ಮುದ್ರೆ, ಕಾಮಧೇನು ಮುದ್ರೆ, ನೃಸಿಂಹ ಮುದ್ರೆ, ನಾದ ಮುದ್ರೆ, ಗರುಡ ಮುದ್ರೆ, ಈ ಎಲ್ಲ ಹೆಸರು ಸಹ ಭಗವಂತನದೇ. ಗರುಡ ರಕ್ಷೆ ಮುದ್ರೆ, ಗರುಡ ಅಂದರೂ ಸಹ ಇಲ್ಲೆಲ್ಲವೂ ಭಗವಂತನ ರೂಪವೇ. ಗರುಡ ಆಸನ ಮುದ್ರೆ, ಗರುಡ ತೀರ್ಥ ಮುದ್ರೆ, ಈ ರೀತಿಯಲ್ಲಿ ನಾವು ಸುಮಾರು ಮುದ್ರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಮುದ್ರೆಗಳು ಅಂದರೆ ಏನರ್ಥ? ಆಕಾರಗಳೇ ಆಗಿದೆ. ಈ ಆಕಾರಗಳು ಅಂದರೆ ಏನು? ದೇವತಾ ಪ್ರತಿಮೆಗಳು. ನಮ್ಮ ಕೈ ಬೆರಳಿನಿಂದಲೇ ನಿರ್ಮಿಸಿದ ಪ್ರತಿಮೆಗಳು. ಇದೇ ಭಗವಂತನ ರೂಪ ಚಿಂತನೆಯಾಗಿದೆ. ವಟಪತ್ರಶಾಹಿಗೂ ನಾವು ಈ ಯೋಗ ಮುದ್ರೆಗೂ ಏನು ಸಂಬಂಧ ಇದೆ ಅಂದರೆ, ನಾವು ಕಾಡಿಗೆ ಹೋಗಿ ಮರ ಹತ್ತಿ ಗಿಡ ನೋಡಿ ನಾವು ಕಣ್ಣರಳಿಸಿ ನೋಡುವುದಕ್ಕೂ, ನಮ್ಮ ಮನೆಯಲ್ಲಿ ನಮ್ಮ ಹಸ್ತದಿಂದಲೇ ವಿವಿಧ ಆಕಾರವನ್ನು ಮಾಡಿಕೊಂಡು ಭಗವಂತ ಚಿಂತನೆ ಮಾಡುವುದಕ್ಕೆ ಸದಾವಕಾಶ ಮುದ್ರಾ. ಭಗವಂತನ ಎಷ್ಟು ರೂಪಗಳನ್ನು ಚಿಂತಿಸಬೇಕು? ನಾಮರೂಪದಲ್ಲಿ ಸಹಸ್ರನಾಮವಿದೆ, ವಸ್ತು ರೂಪದಲ್ಲಿ ಪತ್ರವಿದೆ, ಫಲವಿದೆ, ಪುಷ್ಪವಿದೆ. ಆಕಾರ ಮಾಡಬೇಕಾದ್ರೆ ನಮ್ಮ ಹಸ್ತವೇ ಇದೆ. ಎಲ್ಲವೂ ನಮ್ಮ ಭಗವಂತ ನಮ್ಮ ಹಸ್ತದಿಂದಲೇ ಭಗವಂತನ ರೂಪ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಎಂಬತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಸಹ ಯಾವುದರಿಂದ ನಾವು ತಿಳಿಯಬಹುದಾಗಿದೆ? ವಟಪತ್ರಶಾಹಿ. ಭಗವಂತ ನಮ್ಮ ಹಸ್ತದಲ್ಲಿ ನೆಲೆಸಿದ್ದಾನೆ, ನೂರಾರು ರೂಪದಲ್ಲಿ ನೆಲೆಸಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳತಕ್ಕಂಥದ್ದು ಸಾಮುದ್ರಿಕಾ ಮುದ್ರೆ. ಸಾಮುದ್ರಿಕ ಅಂದರೆ ಅದು ರೂಪ ಆಕಾರವಾಗಿ ಚಿಂತಿಸಬಹುದಾದಂಥ ಭಗವಂತನ ರೂಪ ವಿಶೇಷ. ಇದು ಸಹ ಅಮೋಘವಾದ ರಹಸ್ಯವಾದ ನಮ್ಮ ಹಸ್ತದಲ್ಲಿಯೇ ಭಗವಂತನ ರೂಪ ಚಿಂತನೆ ಮಾಡತಕ್ಕಂಥ ವಿನೂತನ ಶಾಸ್ತ್ರವೆನಿಸಿದೆ. ಇದು ಅತ್ಯಂತ ಪ್ರಾಚೀನವಾಗಿದೆ. ಆದರೆ ಕಲಿಯುಗದಲ್ಲಿ ಸಾಧಕರ ಕೊರತೆಯಿಂದ ಪ್ರಖ್ಯಾತವಾಗಿಲ್ಲ. ವಟಪತ್ರಶಾಹಿ ಎಂಬುದರಿಂದ ನಾವು ಇದನ್ನು ಸಹ ಗಮನಿಸಬಹುದಾಗಿದೆ. ಈ ವಿಷಯ ಇದೆ ಎಂದು ತಿಳಿದಾಗ ಭಗವಂತ ನಮಗೆ ಆ ಶಕ್ತಿ ಕೊಟ್ಟು ಭಗವಂತ ರೂಪಚಿಂತನೆ ನಮ್ಮಲ್ಲಿ ಮಾಡಿಸುವಂತನಾಗಲಿ. ಶ್ರೀ ಪುರಂದರದಾಸರ ವಿಶೇಷ ಅನುಗ್ರಹ, ಅವರ ಅಂತರ್ಯಾಮಿ ಆಗಿದ್ದ ಪುರಂದರ ವಿಠಲ, ನಮ್ಮ ಪೂರ್ವಜರು ತಂದೆ ತಾಯಿಗಳ ಅನುಗ್ರಹ, ತತ್ವಾಭಿವೃದ್ಧಿ ಅನುಗ್ರಹ, ಗುರು ಹಿರಿಯರ ಅನುಗ್ರಹ, ಇವರೆಲ್ಲರ ಮೇಲೆ ಅಂಕುಶದಂತೆ ಭಾರತೀಯರ ಮುಖ್ಯ ಪ್ರಾಣನ ಅನುಗ್ರಹ, ಇವರೆಲ್ಲರನ್ನು ನಿಯಂತ್ರಿಸುತ್ತಿರುವ ಲಕ್ಷ್ಮೀನಾರಾಯಣ ಭಗವಂತನ ವಿಶೇಷವಾದ ಅನುಗ್ರಹ, ಅವನ ಪ್ರಸಾದ ರೂಪವೇ ಇದಾಗಿದೆ. ಅವನ ಪ್ರಸಾದ ರೂಪವನ್ನು ನಾವು ಬಯಸೋಕ್ಕೋಸ್ಕರವಾಗಿಯೇ ನಾವು ಮಾಡಬೇಕಾಗಿರ್ತಕ್ಕಂಥ ಮುದ್ರಾ ಸಮೀಕ್ಷೆ ಇದಾಗಿದೆ. ಇದೇ ರೂಪಚಿಂತನೆ. ಭಗವಂತನನ್ನು ನಮ್ಮ ಕೈಯಲ್ಲೇ ನೋಡಿ, ಆ ಕೈ ಮಾಡೋದ್ರಿಂದ ತಕ್ಷಣವಾಗಿ ನಾವು ಕಾಯಿ ರೂಪದಲ್ಲಿರುತ್ತೆ, ಫಲ ರೂಪದಲ್ಲಿ ನಮಗೆ ಸೌಷ್ಠವವನ್ನು ಭಗವಂತ ಕೊಡ್ತಾ ಇದ್ದಾನೆ. ಅದೇ ಫಲ 106 ವರ್ಷ 16,000 ವರ್ಷ ಬದುಕಲು ಸಾಧ್ಯವಿದೆ. ಯಾರು ಮುದ್ರಾ ಸಮೀಕ್ಷೆಯನ್ನು ಅಭ್ಯಾಸ ಮಾಡುತ್ತಾರೋ ಅವರಿಗೆ ಮಾನಸಿಕ ಸ್ಥಿತಿ ಹೆಚ್ಚಾಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, 106,000 ವರ್ಷಗಳ ಕಾಲ ಬದುಕಬಹುದಾಗಿದೆ. ಯಾತಕ್ಕೋಸ್ಕರ ಬದುಕಬೇಕು? ಭಗವಂತನ ಆರಾಧನೆ ಮಾಡೋಕ್ಕೋಸ್ಕರ ಬದುಕಬೇಕು. ಇದು ಮನುಷ್ಯರಲ್ಲಿ ಮಾತ್ರ ಸಾಧ್ಯ. ಹಸು ಬೇರೆ ಬೇರೆ ಪ್ರಾಣಿಗಳಲ್ಲಿ ಕೈಗಳಿದ್ದರೂ ಸಹ ಈ ಯೋಗವನ್ನು ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಭಗವಂತ ಮನುಷ್ಯರಾಗಿದ್ದಾಗ ಮಾತ್ರ ವಿಶೇಷ ಸಾಮರ್ಥ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ ನಮ್ಮ ಹಸ್ತಗಳಿಗೆ.
ಅಲ್ಲಿ ವಿವಿಧ ಭಂಗಿಯಲ್ಲಿ ಭಗವಂತನ ಆರಾಧನೆ ಮಾಡತಕ್ಕಂಥ ಅವಕಾಶವಿದೆ. ಇದೇ ದೇವರ ರೂಪ ಚಿಂತನೆ. ನಾವು ಹಸ್ತದಲ್ಲಿರ್ತಕ್ಕಂಥದ್ದಕ್ಕೆ ಹೋಗಿ ಎಲ್ಲೋ ಹುಡುಕೋಬೇಕಾಗಿಲ್ಲ. ನಮ್ಮ ಹಸ್ತದಲ್ಲಿಯೇ ಭಗವಂತನ ನೂರಾರು ರೂಪಗಳು ಇದೆ. ಇದನ್ನು ತೋರಿಸಿಕೊಳ್ಳುವತಕ್ಕವುದೇ ಏನು? ನಮ್ಮ ಬಿಂಬರೂಪ. ನಮ್ಮ ಹಸ್ತ ಎಂದರೆ ನಮ್ಮ ಹೃದಯದ ಹಸ್ತ. ಹೃದಯ ಹಸ್ತದಲ್ಲೇ ಭಗವಂತನಿದ್ದಾನೆ. ಅವನದೇ ಅನಂತ ರೂಪವನ್ನು ನಾವು ಚಿಂತಿಸಿದಾಗ ಭಗವಂತ ನಮಗೆ ಕಾಣಿಸಿಕೊಳ್ಳುತ್ತಾನೆ. ಇದು ಬಿಂಬನ ಚಿಂತನೆಯೇ ಆಗಿದೆ. ಆದ್ದರಿಂದ ವಟ ವೃಕ್ಷ ಶಾಯಿ ಎಂದರೆ ನಮ್ಮ ದೇಹದಲ್ಲೇ ಬಿಂಬನಾಗಿ ಶಯನನಾಗಿದ್ದ ಸ್ಥಿತನಾಗಿರತಕ್ಕಂಥ ಭಗವಂತ ರೂಪವನ್ನು ಜಾಲಿಸುವ ವಿಶೇಷ ಪ್ರಕ್ರಿಯೆ ಇದಾಗಿದೆ. ಇದೆಲ್ಲವೂ ಭಗವಂತನ ಅನುಗ್ರಹ, ಗುರುಗಳ ಹಿರಿಯರ ಅನುಗ್ರಹ, ವಾಯುದೇವರ ಅನುಗ್ರಹ. ಆದ್ದರಿಂದ ಇದನ್ನು ಸರಿಸಿಕೊಳ್ಳುತ್ತಾ ವಿನಮ್ರವಾಗಿ ನಮಿಸುತ್ತಾ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ವಿರಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣ ಅರ್ಪಣಸ್ಸು. ಹರಿ ಓಂ, ಹರಿ ಓಂ, ಹರಿ ಓಂ.